ಸ್ನೇಹಿತ ಬಂಧುಗಳೇ, ಈಗ ನಮ್ಮ ಎಚ್ ವಿ ಟಿ ಕ್ಲಾಸಲ್ಲಿ ಮಿಡೀವಲ್ ಇಂಡಿಯಾ ಅಂದರೆ ಮಧ್ಯಯುಗೀನ ಭಾರತ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ನೋಡಿ, ಇಡೀ ಪುಸ್ತಕವನ್ನು ಓದುವುದರಲ್ಲಿ ಅರ್ಥ ಇಲ್ಲ. ಅಕ್ಬರ್ನ ಸೈನಿಕ ಸಾಧನೆಗಳು, ಮಿಲಿಟರಿ ಕಾನ್ಕ್ವೆಸ್ಟ್, ರಿಲಿಜಿಯಸ್ ಪಾಲಿಸಿ, ಎಕ್ಸಾಮ್ಸ್ಗೆ ಹೈ ಈಲ್ಡಿಂಗ್ ಟಾಪಿಕ್ ಎಚ್ ವೈ ಟಿ. ನೋಡಿ, ನೀವು ಅಕ್ಬರ್ ನಾಮ ಯಾರು ಬರೆದ್ರು, ಯಾರು ಕಂಪೈಲ್ ಮಾಡಿದರು ಅಂತಕ್ಕಂತಹ ಪ್ರಶ್ನೆ ನಮ್ಮ ತಂದೆಯವರ ಕಾಲಕ್ಕೆ ಕೇಳ್ತಾಯಿದ್ರು. ಈಗ ಹೋಯ್ತು. ಈಗ ಅಕ್ಬರ್ ನಾಮವನ್ನು ಕಂಪೈಲ್ ಮಾಡಿದವರು ಯಾರು? ಅದರಲ್ಲಿ 3 ಯೂನಿಟ್ ಇದ್ದಾವೆ. ಮೊದಲ ಯೂನಿಟ್ ಅಕ್ಬರ್ನ ಪೂರ್ವಜರ ಬಗ್ಗೆ ಹೇಳುತ್ತೆ, ಎರಡನೇ ಯೂನಿಟು ಅಕ್ಬರನ ಆಡಳಿತದ ಬಗ್ಗೆ ಹೇಳುತ್ತೆ. ಸೊ ನೀವು ಇನ್ ಡೀಟೇಲಾಗಿ ತಿಳ್ಕೋಬೇಕು. ಇದು ಅಕ್ಬರ್ನ ಬಗ್ಗೆ ಓದುವಂತಹ ಒಂದು ಕ್ರಮ. ನೆಕ್ಸ್ಟು ಅಕ್ಬರ್ನ ಮಗ ಬರ್ತಾನೆ ಜಹಾಂಗೀರ್. ಜಹಾಂಗೀರ್ನ ಮಿಲಿಟರಿ ಕಾನ್ಕ್ವೆಸ್ಟ್, ಸೈನಿಕ ಸಾಧನೆಗಳನ್ನು ಓದಬಾರದು. ಓಕೆ, ಆತನ ಆರ್ಟ್, ಲಿಟ್ರೇಚರ್ ಆ್ಯಂಡ್ ಪೇಂಟಿಂಗ್ಸನ್ನು ಓದಬೇಕು. ದಿಸ್ ಈಸ್ ಹೈ ಈಲ್ಡಿಂಗ್ ಟಾಪಿಕ್ಕು. ಸರ್, ಇದು ನಿಮ್ಗೆ ಹೇಗೆ ಗೊತ್ತಾಯಿತು? ನಾನು 20 ವರ್ಷದ ಕ್ವಶನ್ ಪೇಪರನ್ನು ಅನಲೈಸ್ ಮಾಡಿದ್ದೀನಿ. ಇದೇ ಬರುತ್ತೆ, ಇದು ಬರಲ್ಲ ಅಂತಕ್ಕಂತಹಕ್ಕೆ ಬರುತ್ತೆ ಅಂತ ಹೇಳ್ತಕ್ಕಂಥ ಕೆಲಸ ಮಾಡ್ತೀನಿ. ಸೊ ಈ ನಿಟ್ಟಿನಲ್ಲಿ ತಾವು ಎಚ್ ವೈ ಟಿ ಕ್ಲಾಸ್ ಅಂದರೆ ಗೈಡೆನ್ಸ್ ಕ್ಲಾಸಿಗೆ ಜಾಯ್ನ್ ಆಗಬೇಕಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ 9620131843. ಸೊ ಇಲ್ಲಿ ನಾವು ಬೆಸ್ಟ್ ಹೋಮ್ವರ್ಕ್ ಅಂದರೆ ಒಂದು ಟಾಪಿಕ್ನ ಎಕ್ಸಾಮ್ ಆ್ಯಂಗಲಿಂದ ಹೇಗೆ ಓದಬೇಕು, ಹೋಮ್ವರ್ಕನ್ನು ಬರೆದು ಕಳಿಸ್ಬೇಕು. ನಮ್ಮ ಟೀಮ್ ಅವ್ರು ನಿಮಗೆ ಕಾಲ್ ಮಾಡಿ ಕ್ವಶನನ್ನು ಕೇಳ್ತಾರೆ. ಬಹುಶಃ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮಗೆ ಇಲ್ಲಿಯವರೆಗೂ ಯಾರೂ ಸಹ ಪ್ರಶ್ನೆಗಳನ್ನು ಕೇಳೋಕ್ಕೆ ಸಾಧ್ಯವಿಲ್ಲ. ನೀವು ಡೆಲ್ಲಿಯಲ್ಲಾದರೂ ಹೋಗಿ, ಬೆಂಗಳೂರಲ್ಲಾದರೂ ಹೋಗಿ, ಹೈದರಾಬಾದಲ್ಲಾದರೂ ಹೋಗಿ. ಸೊ ಇದು ಎಚ್ ವೈ ಟಿ ಕ್ಲಾಸ್ನ ತಾಕತ್ತು ಮತ್ತು ಗಮ್ಮತ್ತು. ಮತ್ತೊಮ್ಮೆ ಸಿಗೋಣ. ಟಾಟಾ, ಬಾಯ್ ಬಾಯ್.